ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ದೃಷ್ಟಿಬೊಟ್ಟು ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮೊದಲಿಗೆ ದತ್ತ ಇಬ್ಬರು ಅಕ್ಕಂದ್ರನ್ನ ನೋಡಿ, ಯಾಕೆ ನೀವು ಈ ಥರ ಇದ್ದೀರಾ, ಯಾಕೆ ಈ ಥರ ಬಟ್ಟೆ ತೊಟ್ಟಿದ್ದೀರಾ ಅಂತ ಕೇಳಿದಾಗ, ನಾವು ಈ ಥರ ಬಟ್ಟೆ ತೊಟ್ಟಿರೋದಕ್ಕೆ ನಿನ್ನ ಹೆಂಡ್ತಿನೇ ಕಾರಣಪ್ಪ. ನೋಡು, ನಾವೆಲ್ಲ ಒಳ್ಳೆ ಒಡವೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ರೆ ನೋಡಿದವರು ಏನು ಅಂದ್ಕೊಳಂಗಿಲ್ಲ. ನೋಡು, ತಮ್ಮನ ಹೆಂಡ್ತಿನ ಯಾವ ಥರ ಇಟ್ಟಿದ್ದಾರೆ, ತಾವು ಯಾವ ಥರ ರೆಡಿಯಾಗಿದ್ದಾರೆ ಅಂತ ಅಂದ್ಕೊಳಲ್ವಾ. ಅವಳು ಈ ಥರ ಇರೋದನ್ನು ನೋಡಿ ಊರ ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ದೀವಿ, ಅವಳು ಎಲ್ಲಿವರೆಗೂ ಡ್ರೆಸ್ಸಿಂಗ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿರಲ್ವೋ, ನಾವು ಅಲ್ಲಿವರೆಗೂ ಇದೇ ಥರ ಇರ್ತೀವಿ ಅಂತ. ಆಗದತ್ತ ಸಿಟ್ಟು ಮಾಡಿಕೊಂಡು ಅವ್ರ ಮಾತನ್ನ ಕೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಬಜರಂಗಿ ಗಾರ್ಡನಲ್ಲಿ ನಿಂತ್ಕೊಂಡಾಗ ಚಿನ್ಮಯ್ ಅವನ ಹತ್ರ ಬರ್ತಾನೆ. ಆಗ ಚಿನ್ಮಯ್ಯನ ಕಂಡು ಬಜರಂಗಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಏನದು ಕೈಲಿ ಅಂತ ಕೇಳಿದಾಗ, ಓ ಅದಾ, ನೇತ್ರನ ನಾನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ, ಈ ಮನೇಲಿ ಆ ಥರದಕ್ಕೆಲ್ಲ ಅನುಮತಿ ಇಲ್ಲ ಅಂತ ಹೇಳಿದಾಗ, ಓ ನನಗೆಲ್ಲ ಅರ್ಥ ಆಗುತ್ತೆ. ನೇತ್ರ ಅವರಿಗೆ ನನ್ನ ಕಂಡ್ರೆ ಇಷ್ಟ ಅಂತ ನನಗನ್ನಿಸುತ್ತೆ. ಅದಕ್ಕೆ ಈ ಫ್ರೆಂಡ್ಶಿಪ್ನ ಮುಂದಿಟ್ಕೊಂಡು ಅವ್ರ ಪ್ರೀತಿನ ಗಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಅವ್ರನ್ನ ಡೇಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಬಜರಂಗಿಗೆ ಚಿನ್ಮಯಿ ಹೇಳ್ತಾ ಇರ್ತಾನೆ. ಈ ಕಡೆ ಶರಾವತಿ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಕೂತಿರ್ತಾಳೆ. ಆಗ ಹೇಮ ಮತ್ತು ನೇತ್ರ ಬಂದು, ಅಕ್ಕ ಇನ್ನೂ ಎಷ್ಟೊತ್ತು ಈ ಡ್ರೆಸ್ನಲ್ಲೇ ಇರಬೇಕು, ನಮಗೆ ಈ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಹೋಗಿ ನಾವು ಇದನ್ನ ಬಿಚ್ಚಿಬಿಡ್ತೀವಿ ಅಂತ ಹೇಳಿದಾಗ, ನಾವು ಅಂದ್ಕೊಂಡಿರೋ ಕೆಲಸ ಮುಗಿಯೋವರೆಗೂ ಯಾರೂ ಈ ಬಟ್ಟೆನ ತೆಗೆಯೋ ಹಾಗಿಲ್ಲ ಅಂತ ಹೇಳಿದಾಗ, ಪ್ಲೀಸ್ ನನಗೆ ಈ ಬಟ್ಟೆಲಿ ಇರೋಕ್ಕೆ ಆಗ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಹೊರಗಡೆ ಚಿನ್ಮಯ್ ಬಂದಿದ್ದಾನೆ, ನಾವು ಅವನ ಜೊತೆಗೆ ಹೊರಗಡೆ ಹೋಗ್ತಾ ಇದ್ದೀನಿ, ಈ ಬಟ್ಟೆಲಿ ಹೇಗೆ ಹೋಗೋಕ್ಕಾಗತ್ತಕ್ಕ ಪ್ಲೀಸ್ ಅಂತ ಹೇಳಿದಾಗ, ಹೌದಾ, ಹಾಗಾದರೆ ಯಾರಿಗೂ ಕಾಣಿಸ್ಕೋಬೇಡ, ಎಲ್ಲಾದರೂ ಹಾಳಾಗಿ ಹೋಗು ಅಂತ ಹೇಳಿದಾಗ ನೇತ್ರ ಹೊರಗಡೆ ಹೋಗ್ತಾಳೆ. ಆಗ ನೇತ್ರ ಹೋಗಿರೋದನ್ನು ನೋಡಿ ಶರಾವತಿ, ಇವಳು ರಿಲೇಷನ್ಶಿಪ್ ಎಲ್ಲಿವರೆಗೂ ಬಂದಿದೆ ಅಂತ ಸ್ವಲ್ಪ ನೋಡು ಹೇಮ, ಇವಳು ಯಾಕೋ ಕೈ ಜಾರ್ತಾ ಇದ್ದಾಳೆ ಅನ್ನಿಸ್ತಾ ಇದೆ ಅಂತ ಹೇಮನಿಗೆ ಹೇಳ್ತಾಳೆ. ಈ ಕಡೆ ದತ್ತ ಕಟ್ಟಿರೋ ತಾಳಿನ ತೆಗಿಬೇಕಲ್ಲ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ ದೃಷ್ಟಿ. ಅವಳ ಜೊತೆ ಸೈಲೆಂಟು ನಿಂತಿರ್ತಾನೆ. ಆಗ ಸೈಲೆಂಟ್ ಹೇಳ್ತಾನೆ, ಅಯ್ಯೋ ತಂಗ್ಯವ್ವ, ಅವ್ರ ಮಾತು ಕೇಳಿದರೆ ಎದೆ ಡಬ ಡಬ ಅಂತ ಬಡ್ಕೊಳ್ತಾ ಇರುತ್ತೆ, ಕಾಲು ತಕ ಅಂತ ಕುಣಿತಾ ಇದೆ, ತಲೆ ಪರ ಅಂತ ಕೆರ್ಕೋಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ಸುಮ್ಮನಿರೋಣ, ನನಗೆ ನಗೋಕ್ಕಾಗ್ತಾ ಇಲ್ಲ, ಯಾಕೆ ಈ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಅಯ್ಯೋ ನಿನ್ನ ನಗೋಕ್ಕಂತ ನಾನು ಹೇಳ್ತಾ ಇಲ್ಲಮ್ಮ, ನನಗೂ ತುಂಬ ಟೆನ್ಷನ್ ಆಗ್ತಾ ಇದೆ, ಯಾಕೆ ನಿಂಗೆ ಭಯ ಆಗ್ತಾ ಇಲ್ವಾ ಅಂತ ಕೇಳಿದಾಗ, ಹ್ಞೂನಣ್ಣ ತುಂಬಾ ಭಯ ಆಗ್ತಾಯಿದೆ, ಆದರೆ ಅಮ್ಮ ಕೊಟ್ಟಿರೋ ತಾಳಿ ಅಲ್ವಾ, ಅಷ್ಟು ಶ್ರಮಪಟ್ಟು ಅಮ್ಮ ತಾಳಿ ಕೊಡಿಸಿದ್ದಾಳೆ, ಅವ್ರು ಹೇಳಿದರು ಅಂತ ನಾನು ಅದನ್ನು ಹೇಗೆ ತೆಗೀಲಿ, ಮುಂದೇನಾಗುತ್ತೆ ಅಂತ ತುಂಬಾ ಭಯ ಆಗ್ತಿದೆ ಅಣ್ಣ ಅಂತ ಹೇಳಿದಾಗ, ನೀನು ಯಾಕಮ್ಮ ಚಿಂತೆ ಮಾಡ್ತಾ ಇದೀಯಾ, ನಿಮ್ಮ ಅಣ್ಣ ಇಲ್ವಾ, ಇಷ್ಟೊಂದೆಲ್ಲ ಚಿನ್ನ ಹಾಕ್ಕೊಂಡಿದ್ದಾನೆ, ತಗೋ ಇದರಲ್ಲಿ ನೀನೊಂದು ಸರ ತೊಗೊಂಡು ನೀನು ಒಂದು ಚೆನ್ನಾಗಿರೋ ಮಂಗಲಚೆಯನ್ನು ಮಾಡಿಸ್ಕೊಳಮ್ಮ, ಆವಾಗ ಅವರು ಏನೂ ಮಾತಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ಮಾತು ಚಿನ್ನದ್ದಲ್ಲಣ್ಣ, ಅಮ್ಮ ಕೊಡಿಸಿರೋ ತಾಳಿ ಅಲ್ವಾ, ನನಗೆ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದೆ, ನೀನು ಹೇಳಿದೆ ಅಲ್ಲಣ್ಣ, ಇಷ್ಟೇ ಸಾಕು ಅಂತ ಹೇಳ್ತಾಳೆ. ಆಮೇಲೆ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ. ಕಿಶೋರ್, ಯಾಕಮ್ಮ ದತ್ತನಿಗೆ ಫೋನ್ ಮಾಡಿಲ್ವಾ ಶ್ರೀನ ಕೇಳುವಾಗ, ಸೈಲೆನ್ಸಲ್ಲಿಂದ ಬಂದು, ಬಾಯಿಗೆ ಫೋನ್ ಮಾಡ್ತಾ ಇದ್ದೀನಿ, ಆದರೆ ಬಾಯಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಸೈಲೆಂಟ್ ಹೇಳೋದನ್ನು ಕಂಡು ಕಿಶೋರ್, ಶರು ನೀನಾದರೂ ಹೇಳಬಾರ್ದಾ, ನೀನಾದರೂ ಫೋನ್ ಮಾಡಿ ಕರಿಬೋದಿತ್ತಲ್ಲ ದತ್ತನ್ನ ಅಂತ ಹೇಳಿದಾಗ, ನಾನೇನಂತ ಕರಿಬೇಕಿತ್ತು ರೀ, ನಿನ್ನೆ ಮೊನ್ನೆ ಬಂದವರು ದೊಡ್ಡವರು ಅಂತ ಮರ್ಯಾದೆ ಕೊಡದೆ ಏನು ಬೇಕಾದರೂ ಮಾತಾಡಿದರೆ ಅವನಿಗೆ ಬೇಜಾರಾಗುತ್ತೆ, ಅವನಿಗೆ ನೆಮ್ಮದಿ ಆದರೂ ಎಲ್ಲಿದೆ, ಎಲ್ಲೋ ಇರ್ತಾನೆ ಬಿಡಿ ಅಂತ ಹೇಳುವಾಗ ಸಡನ್ಲಿ ಅಲ್ಲಿ ದತ್ತ ಬರ್ತಾನೆ. ದೃಷ್ಟಿಯ ಕೈನ ಹಿಡ್ಕೊಂಡು ದೇವ್ರ ಮನೆ ಹತ್ರ ಎಳ್ಕೊಂಡು ಹೋಗ್ತಾನೆ. ಅದನ್ನು ನೋಡಿ ಎಲ್ಲರೂ ದೇವ್ರ ಮನೆ ಹತ್ರ ಬಂದು ನಿಂತ್ಕೋತಾರೆ. ಆಗ ದತ್ತ ತಾನೇ ಕಟ್ಟಿರೋ ತಾಳಿಗೆ ಕೈ ಹಾಕಿ ಕಿತ್ಕೊಳ್ಳೋಕ್ಕೆ ರೆಡಿ ಆಗ್ತಾನೆ. ಆಗ ಅದನ್ನು ನೋಡಿ ದೃಷ್ಟಿ, ರೀ ಏನು ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ಥರ ಮಾಡಬೇಡಿ, ಇದು ನೀವು ಕಟ್ಟಿರೋ ತಾಳಿ ರೀ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಇದನ್ನು ಕಿತ್ಬೇಡಿ ಅಂತ ಹೇಳಿದಾಗ, ಯಜಮಾಂತಿ ನಾನು ಹೇಳ್ತಾ ಇದ್ದೀನಿ, ಈ ತಾಳಿನ ತೆಗೆದುಕೊಡು ಅಂತ ಹೇಳಿದಾಗ, ಇಲ್ಲ ರೀ ನನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ. ನನ್ನ ಮಾತು ಕೇಳ್ತೀಯೋ ಇಲ್ಲೋ, ಮರ್ಯಾದೆಯಿಂದ ಈ ತಾಳಿನ ತೆಗೆದುಕೊಡು ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ನಿರಾಕರಿಸ್ತಾಳೆ ದೃಷ್ಟಿ. ಆಗ ದೃಷ್ಟಿ ಶರಾವತಿಗೆ, ಚಿಕ್ಕಮ್ಮವರೇ ನೀವಾದರೂ ಹೇಳಿ,
ಇನ್ನು ಮುಂದೆ ನೀವು ಹೇಳಿದಾಗೆ ಕೇಳ್ತೀನಿ, ದಯವಿಟ್ಟು ಈ ಕೆಲಸ ಮಾಡಬೇಡಿ ಅಂತ ಹೇಳಿ ಅಂತ ಹೇಳಿದಾಗ, ನಾನೇನೂ ಮಾಡೋಕ್ಕಾಗಲ್ಲ, ನಾ ಮುಂಚೆನೇ ಹೇಳಿದ್ನಲ್ಲ ನಿನಗೆ, ನೀನು ಆ ಥರ ನಡ್ಕೊಂಡಿದ್ರೆ ಇವತ್ತು ಈ ಥರ ಆಗ್ತಾ ಇದ್ದಿದ್ದಿಲ್ಲ, ನೀನೇ ಈ ಥರ ಮಾಡ್ಕೊಂಡಿದ್ದೀಯಾ ಅನ್ಬೋಸು ಅಂತ ಹೇಳ್ತಾಳೆ ಶರಾವತಿ. ಹೆಂಡತಿ ಕೊಡಲಿ ತಳಿ ತೆಗೆಯೋದನ್ನು ನೋಡಿ ಕಿಶೋರ್, ದತ್ತ ಏನು ಮಾಡ್ತಾ ಇದ್ದೀಯಾ, ಈ ಕೆಲಸ ಮಾಡಿಬಿಡಪ್ಪ ನೀನು, ಇದನ್ನೇ ಇದು ಕೆಲಸ ಅಂತ ಹೇಳಿದಾಗ ಶರಾವತಿ ಕೋಪಗೊಂಡು, ರೀ ಏನು ಮಾತಾಡ್ತಾ ಇದ್ದೀರಾ, ನಮ್ಮ ತಮ್ಮನ ಬಗ್ಗೆ ಮಾತಾಡಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ ಅಂತ ಕಿಶೋರ್ನ ಬೈತಾಳೆ. ಆಗ ಏನು ಯೋಚನೆ ಮಾಡಿದೆ ದತ್ತ ದೃಷ್ಟಿಕೊಳ್ಳಿಂದ ತಾಳಿನ ಕೆಳಗಡೆ ತೆಗೆದುಬಿಡ್ತಾನೆ. ಆಗ ದೃಷ್ಟಿ ಅಳ್ತಾ ಮುಖ ನೋಡ್ತಾನೆ ನಿಂತ್ಕೊಂಡ್ಬಿಡ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.